ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಗಿಸಿದ ಪೊಲೀಸರು ಕೊನೆಗೂ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇನ್ನು 8 ಎಫ್ಎಸ್ಎಲ್ ವರದಿಗಳು ಬರಬೇಕಿದ್ದು ಕೆಲವು ರಿಪೋರ್ಟ್ ಕೈ ಸೇರಿದೆ. ಇನ್ನು 3 ಪ್ರತ್ಯಕ್ಷ ಸಾಕ್ಷಿಗಳು ಸೇರಿದಂತೆ 231 ಸಾಕ್ಷಿಗಳು ಒಳಗೊಂಡ ಚಾರ್ಜ್ ಶೀಟ್ ಅನ್ನು ಪೊಲೀಸರ ಭದ್ರತೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು. ಟೆಕ್ನಿಕಲ್ ರಿಪೋರ್ಟ್ಗಳನ್ನು ಸೋಮವಾರ ಸಲ್ಲಿಕೆ ಮಾಡಲಿದ್ದಾರೆ. 231 ಸಾಕ್ಷಿ, 3991 ಪುಟ, ಡಿ ಗ್ಯಾಂಗ್ ಸಂಕಷ್ಟ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಇಂಚಿಂಚು ಮಾಹಿತಿ ರಿವೀಲ್. ಸೋಮವಾರ ಖಾಕೆಯಿಂದ ಟೆಕ್ನಿಕಲ್ ರಿಪೋರ್ಟ್ ಸಲ್ಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 231 ಸಾಕ್ಷಿಗಳನ್ನು ಒಳಗೊಂಡು 3991 ಪುಟಗಳ ದೋಷಾರೋಪ ಪಟ್ಟಿಯನ್ನು ಪೊಲೀಸರು 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇನ್ನು ಎಫ್ಐಆರ್ನಲ್ಲಿ ಇರುವಂತೆಯೇ ಚಾರ್ಜ್ ಶೀಟ್ನಲ್ಲೂ ಕೂಡ ನಟ ದರ್ಶನ್ ಏಟು ಆಗಿದ್ದಾರೆ. ಪವಿತ್ರ ಗೌಡ A1 ಆಗಿಯೇ ಉಳಿದಿದ್ದಾರೆ. ಉಳಿದ 15 ಆರೋಪಿಗಳ ಪಾತ್ರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸೋಮವಾರದ ಬಳಿಕ ಕೋರ್ಟ್ಗೆ ಟೆಕ್ನಿಕಲ್ ದಾಖಲಾತಿಗಳ ಸಲ್ಲಿಕೆ ಮಾಡಲಾಗುವುದು. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಸಿಸಿಟಿವಿ ಫೋಟೋಜು ಹಾಗೇನೆ ಆಡಿಯೋವನ್ನ ಕೋರ್ಟ್ಗೆ ಸಲ್ಲಿಸಲಿದ್ದು ಈಗಾಗಲೇ ತನಿಖಾ ತಂಡದಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಹಾಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖಾಧಿಕಾರಿ ಎಸಿಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಕೋರ್ಟ್ಗೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಆದರೆ ಇಂದು ಶಿರಸ್ತೇದಾರರ್ ರಜೆ ಇದ್ದ ಕಾರಣದಿಂದ ಚಾರ್ಜ್ ಶೀಟ್ ಪರಿಶೀಲನೆ ನಡೆಯಲಿಲ್ಲ. ಶಿರಸ್ತೇದಾರ್ ಪರಿಶೀಲನೆ ಮಾಡಿದ ಬಳಿಕ ಪೊಲೀಸರು ಸಿಸಿ ಮಾಡ್ತಾರೆ. ತದನಂತರ ಆರೋಪಿಗಳಿಗೆ ಚಾರ್ಜ್ ಶೀಟ್ ಪ್ರತಿಗಳನ್ನು ಕೊಡಲಾಗುವುದು. ಆರೋಪಿಗಳು ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯ ಹಲ್ಲೆ ಮಾಡಿದ್ರು ಎಂಬುದರ ಕುರಿತು ಸಮಗ್ರವಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಸಂಪೂರ್ಣ ಕೃತ್ಯ ನಡೆದಿದ್ದು A1 ಪವಿತ್ರ ಗೌಡಗಾಗಿಯೇ ಅಂತ ಹೇಳಲಾಗ್ತಿದೆ. ಈ ಕೇಸ್ನಲ್ಲಿ ಪವಿತ್ರ ಪಾತ್ರ ಏನು ಅನ್ನೋದನ್ನ ನೋಡೋದಾದ್ರೆ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ. ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ ಬಗ್ಗೆ ಪವನ್ಗೆ ಹೇಳಿದ ಪವಿತ್ರ, ಬಳಿಕ ಅಶ್ಲೀಲ ಮೆಸೇಜ್ ಮಾಡಿರೋ ಬಗ್ಗೆ ದರ್ಶನ್ಗೂ ಮಾಹಿತಿ. ಅಲ್ಲಿಂದ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದ ಪವಿತ್ರ ಗೌಡ. ದರ್ಶನ್ ಪವಿತ್ರ ಸೂಚನೆಯಂತೆ ಚಿತ್ರದುರ್ಗದಿಂದ ರೇಣುಕಾ ಕಿಡ್ನಾಪ್. ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ನೋಡ್ತಿದ್ದಂತೆ ಕಿಲ್ ಹಿಮ್ ಎಂದಿದ್ದ ಪವಿತ್ರ ಸೂಚನೆಯಂತೆ ಶೆಡ್ನಲ್ಲಿ ಅಟ್ಟಾಡಿಸಿಕೊಂಡು ರೇಣುಕಾ ಮೇಲೆ ಹಲ್ಲೆ. ಪವಿತ್ರ ಗೌಡ ಕಾಲಿಗೆ ಬೀಳುವಂತೆ ಎತ್ತಿ ಎಸೆದಿದ್ದ ದರ್ಶನ್ ಗ್ಯಾಂಗ್. ಎಲ್ಲವನ್ನ ನೋಡ್ತಾ ಅಲ್ಲೇ ನಿಂತಿದ್ದ A1 ಪವಿತ್ರ ಗೌಡ. ಕಾಲು ಹಿಡಿಯೋಕೆ ಬಂದಿದ್ದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದ ಪವಿತ್ರ. ರೇಣುಕಾಸ್ವಾಮಿ ಸಾಯುವವರೆಗೂ ಶೆಡ್ನಲ್ಲೇ ನಿಂತು ನೋಡ್ತಾ ಇದ್ದ ಪವಿತ್ರ ಶೆಡ್ನಲ್ಲೇ ಇರುವುದು ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಪತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಪ್ರತಿಕ್ರಿಯಿಸಿದ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್, ಪ್ರಕರಣದ ಸಂಪೂರ್ಣ ತನಿಖೆ ಕಂಪ್ಲೀಟ್ ಆಗಿದೆ. 17 ಆರೋಪಿಗಳ ವಿರುದ್ಧ ಹಲವು ಸಾಕ್ಷಿಗಳು ಕಲೆ ಹಾಕಿ ಅಂತಿಮ ವರದಿ ರೆಡಿಯಾಗಿದೆ. ಬೆಂಗಳೂರಿನ ಎಫ್ಎಸ್ಎಲ್ನಿಂದ ಎಲ್ಲ ವರದಿ ಬಂದಿದೆ. CFSLನಿಂದ ಎಲೆಕ್ಟ್ರಾನಿಕ್ ಡಿವೈಸ್ಗಳ ವರದಿ ಬಂದಿದೆ. ಇನ್ನು ಒಂದಷ್ಟು ವರದಿಗಳು ಬರಬೇಕಿದೆ. ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ದೊರೆತಿದೆ. ಈ ತನಿಖೆ ಬಹಳ ಉತ್ತಮವಾಗಿದೆ ಅಂತ ಹೇಳುದು. ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು. ಇನ್ನು ಚಾರ್ಜ್ ಶೀಟ್ ಪ್ರತಿಯನ್ನ ಆರೋಪಿಗಳ ಪರ ವಕೀಲರು ಪಡೆದ ನಂತರ ಕಾನೂನು ಹೋರಾಟಕ್ಕೆ ಮುಂದುವರಿತಾರೆ. ಸಂತೋಷ್ ಪಟೇಲ್, ಕ್ರೈಮ್ ಬ್ಯೂರೋ, TV5 ಬೆಂಗಳೂರು.